ರಾಜ್ಯ ಸರ್ಕಾರ ಯಾರ್ಯಾರ್ದು ಬಾಕಿ ಉಳಿಸ್ಕೊಂಡಿದೆಯೋ ಗೊತ್ತಿಲ್ಲ. ಆದರೆ ತಾನು ಹೇಳುವಂಥ ಗ್ಯಾರಂಟಿಗಳಲ್ಲಿ ಮುಖ್ಯವಾಗಿರುವಂತಹ ಅನ್ನಭಾಗ್ಯದ ವಿಚಾರದಲ್ಲಿ ಅದ್ಯಾಕೆ ಲಾರಿಗಳ ಮಾಲೀಕರಿಗೆ ದುಡ್ಡು ಕೊಡೋದನ್ನು ನಿಲ್ಲಿಸಿದಾರೋ ಗೊತ್ತಿಲ್ಲ. ಪಡಿತರ ಸಾಗಾಟದ ಪಾವತಿಯನ್ನು ಮಾಡಬೇಕಾದಂಥ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ. ಫೆಬ್ರವರಿಯಿಂದ ಮೇವರೆಗಿನ ಅನುದಾನ ಬಿಡುಗಡೆ. ಸೊ ಅದಕ್ಕೆ ಈಗ ಪಡಿತರ ಲಾರಿ ಮಾಲೀಕರ ಮುಷ್ಕರಕ್ಕೆ ಸರ್ಕಾರ ಮಣಿದಿದೆ ಅಂತೆ. ಇಷ್ಟು ಕಾಯಿಸ್ಬೇಕಿತ್ತು ಅವ್ರನ್ನ. ಪಡಿತರ ಸಾಗಾಟದ ಪಾವತಿ ಮಾಡಬೇಕಾಗಿರುವಂಥ ಹಣವನ್ನು ಬಿಡುಗಡೆ ಮಾಡಿದಾರಂತೆ. 244 ಕೋಟಿ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಅಂದರೆ ಈ ಸರ್ಕಾರಕ್ಕೆ ಛೀ ಥೂ ಅಂತ ಅನಿಸ್ಕೊಳ್ಳೋವರೆಗೂ ಕೂಡ, ಬಯಸ್ಕೊಳ್ಳೋವರೆಗೂ ಕೂಡ ಯಾವ ಕೆಲಸನೂ ಮಾಡಲ್ವಾ ಅಂತ ಅಷ್ಟೊಂದು 15 ದಿನ ಗಡುವು ಕೊಟ್ಟಿದ್ರಲ್ರಿ. ಅಂದರೆ ಅವ್ರು ಏನು ಮಾಡ್ಕೊಳ್ತಾರೆ ನೋಡೋಣ ಅನ್ನೋ ರೀತಿಯಲ್ಲಿದ್ರ. 15 ದಿನ ಗಡುವು ಕೊಟ್ಟ ನಂತರನೇ ತಾನೇ ನಿನ್ನೆ ಮೊನ್ನೆಯಿಂದ ಅವರು ಪ್ರತಿಭಟನೆಗೆ ಇಳಿದಿರೋದು, ಲಾರಿಗಳನ್ನು ಸೈಡಿಗೆ ಹಾಕ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಿರೋದು, ಮುಷ್ಕರಕ್ಕೆ ಇಳಿಯೋಕೆ ಸಾಧ್ಯ ಆಗಿದ್ದು. ಅವಾಗ ಏನು ಮಾಡ್ತಿರ್ತಾರೆ ನೀವು? 15 ದಿನ ಗಡುವು ಕೊಟ್ಟಾಗ್ಲೂ ಏನೋ ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ ಅನ್ನೋ ಮನಸ್ಥಿತಿನ ನಿಮ್ಮದು? ಈಗ ಮಣಿದು ಕೊಡಬೇಕಾಯ್ತಂತೆ. ಏನ್ರಪ್ಪ ನೀವೆಲ್ಲ ಸರ್ಕಾರದವರು. ಹೌದು, ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, 15 ದಿನ ಗಡುವು ಕೊಟ್ಟಾಗ ಏನು ನಿದ್ದೆ ಮಾಡ್ತಾ ಇತ್ತ ಸರ್ಕಾರ? ಅಂದರೆ ಚೀತು ಅಂತ ಬಯಸ್ಕೊಳ್ಳೋವರೆಗೂ ಕೂಡ ಸರ್ಕಾರ ಯಾವುದಕ್ಕೂ ಕೂಡ ಎಚ್ಚೆತ್ಕೊಳ್ಳೋದಿಲ್ವಾ ಅಂತ? ಅರುಣ್, ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘ ಏನು ಪಡಿತರ ಲಾರಿ ಮಾಲೀಕರ ಸಂಘದವರು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಸರ್ಕಾರ ಅವರ ಒಂದು ಬೇಡಿಕೆಯನ್ನ ಈಡೇರಿಸುವಂತ ಅಥವಾ ಬಾಕಿ ರಿಲೀಸ್ ಮಾಡುವಂತಹ ಪ್ರಕ್ರಿಯೆಯನ್ನ ಕೈಗೆ ಹಾಕೊಂಡಿರಲಿಲ್ಲ. ಯಾವಾಗ ಪ್ರತಿಭಟನೆ ಹಾದಿಯನ್ನ, ಮುಷ್ಕರದ ಹಾದಿಯನ್ನ ಪಡಿತರ ಚೀರಿ ಮಾಲೀಕರು ಹಿಡಿದ್ರು, ಅನಿವಾರ್ಯವಾಗಿ ಸರ್ಕಾರಕ್ಕೂ ಅದು ಮುಜುಗರ. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಬಾಕಿ ಹಣ ಬಿಡುಗಡೆ ಮಾಡದೆ ನಾವು ವಾಹನಗಳನ್ನ ಎತ್ತಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಲಾರಿ ಮಾಲೀಕರು ಕೊಟ್ಟಿದ್ರು. ಈ ಹಿನ್ನೆಲೆ ಈಗ ಸರ್ಕಾರ ಮುಷ್ಕರಕ್ಕೆ ಹೆದರಿ ಅಥವಾ ಮುಷ್ಕರದಿಂದ ಒಂದು ಪಾಠವನ್ನ ಕಲಿತು ಈಗ ಸರ್ಕಾರ ಬಾಕಿ ಇದ್ದಂತಹ 244 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಹಾಗಾಗಿ ಈಗ ಲಾರಿ ಮಾಲೀಕರು ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಸರ್ಕಾರಕ್ಕೆ ಮಾತ್ರ ಇದು ದೊಡ್ಡ ಮಟ್ಟದ ಮುಜುಗರ. ಮುಷ್ಕರಕ್ಕೆ ಹೋದ ಬಳಿಕ ಈ ರೀತಿಯಾಗಿ ಮಾಡೋ ಬದಲಾಗಿ ಅವರನ್ನ ಕರೆದು ಮಾತುಕತೆಯನ್ನ ಮಾಡಿ ಮುಷ್ಕರಕ್ಕಿಂತ ಮುಂಚೆ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಮಾಡಿದ್ರೆ ಬಹುಶಃ ಸರ್ಕಾರಕ್ಕೆ ಈ ರೀತಿಯಾದಂತಹ ಅಪಮಾನ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಪಡಿತರ ಧಾನ್ಯಗಳನ್ನೇನು ಕೊಡಬೇಕಾಗಿತ್ತು. ಸೊ ಅದಕ್ಕೆ ಲಾರಿಗಳೇನಿದ್ದಾವೆ, ಲಾರಿಗಳನ್ನೆಲ್ಲ 15 ದಿನ ಗಡುವು ಕೊಟ್ಟಿದ್ರು, ನಮಗೆ ಬಾಕಿ ಕೊಡೋದು ದುಡ್ಡನ್ನು ಅಂತೇಳಿ. ಅವರೇನು ಸುಮ್ಮನೆ ಕೇಳ್ತಾ ಇರಲಿಲ್ಲ, ಅವ್ರು ದುಡಿದಿರೋ ದುಡ್ಡನ್ನು ಫೆಬ್ರವರಿಯಿಂದ ಕೊಟ್ಟಿರಲಿಲ್ಲ ಸರ್ಕಾರ. 15 ದಿನ ಗಡುವು ಮುಗಿದು ಮೊನ್ನೆಯಿಂದ ಮುಷ್ಕರ ಶುರು ಮಾಡಿದ್ರು. ಈಗ ಎಚ್ಚೆತ್ಕೊಂಡ್ಬಿಟ್ಟು ಈಗ ದುಡ್ಡು ಕೊಡ್ತಾ ಇದ್ದಾರೆ.